ಸೊ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್ ಇವತ್ತೆಲ್ಲಪ್ಪ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು ಅಂದ್ರೆ ನಾನು ನಮ್ಮ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಯಾಕೆ ವೇಟ್ ಮಾಡೋಣ, ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಗೈಸ್ ಮತ್ತೆ ನೋಡ್ರಿ, ನಮ್ಮ ಮನೆಗೆ ಯಾರು ಬಂದವ್ರೆ ಅಂದ್ರೆ ಗಣ್ಯ ವ್ಯಕ್ತಿಗಳು ಬಂದವ್ರೆ. ನೋಡ್ರಿ ಯಾರಂತ, ನಮ್ಮ ಭರತ್ ಬಂದವನೆ. ಇಲ್ಲಿ ನೋಡ್ರಿ, ನಮ್ಮ ಮನೆಗೆ ಬಂದ್ಬಿಟ್ಟು ತಲೆ ಬಚ್ಕತ್ತವನೆ ಸ್ಟೈಲ್ ಆಗಿ, ಫುಲ್ ಪಂಕಾಗಿ ತಲೆ ಬಚ್ಕತ್ತವನೆ. ಮತ್ತೆ ಇವತ್ತು ಎಲ್ಲೋ ಹೋಗ್ಬೇಕು ಗೈಸ್. ಎಲ್ಲೋ ಹೋಗ್ತಾ ಇದೀವಿ ಅಂತ ನೋಡ್ರಿ, ನಿಮಗೆ ಗೊತ್ತಾಗುತ್ತೆ ಎಲ್ಲೋ ಹೋಗ್ತಾ ಇದೀವಿ. ಏನೋ ತಗೊಳಕ್ ಹೋಗ್ತಾ ಇದೀವಿ ಗೈಸ್. ಇವತ್ತು ನಾವು ನಿಮ್ಗೆ ತೋರಿಸ್ತೀನಿ ಏನ್ ತಗೊಳಕ್ ಹೋಗ್ತಾ ಇದೀವಿ ಅಂತ. ಬನ್ನಿ ಹೋಗೋಣ. ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೆ. ನೋಡ್ರಿ ಗೈಸ್, ಸ್ಪೆಕ್ಸ್ ಗಿಕ್ಸ್ ಎಲ್ಲ ಎತ್ಕೊಬತ್ತವನೇ ಅಣ್ಣ. ನಾನೀಗ ಸ್ಪೆಕ್ಸ್ ಹಾಕೊಂಡು ಸ್ವಲ್ಪ ನಮ್ದು ಗೊತ್ತಲ್ಲ ಹಣ ಇಕ್ಕೊಂಡು ಹೋಗ್ಬೇಕು ಈಗ ಸೈಕಾಗಿ. ತಿಂಡಿ ಕೂಡ ಮಾಡಿಲ್ಲ, ಇನ್ನ ತಿಂಡಿ ಮಾಡಬೇಕು. ಮತ್ತೆ ವೆಯ್ಟ್ ಮಾಡ್ರಿ ಗೈಸ್, ಎಲ್ಲಿ ಹೋಗ್ತಾ ಇದೀವಿ ಅಂತ ನೋಡ್ರಿ. A few moments later. ಗೈಸ್ ನೋಡ್ರಿ, ಇವಾಗ ಹೋಗ್ತಾ ಇದೀವಿ ನೋಡ್ರಿ. ಗಾಡೀಲಿ ಹೋಗ್ತಾ ಇರೋದ ಈಗ ಮಸ್ತಾಗಿ. ಗಾಡಿ ಕೀ ಹುಡುಕ್ತವನೆ ಅಣ್ಣ ಗಾಡೀಲಿ ಬಂದ್ಬಿಟ್ಟು. ಡಿಪ್ರೆಷನು ಫುಲ್ಲು, ಲವ್ ಬ್ರೇಕಪ್ಪು, ಏನು ಮಾಡೋಕ್ಕಾಗಲ್ಲ ಈ ಥರ ಆದರೆ. ಇಲ್ಲಿ ನೋಡ್ರಿ, ಸ್ಪೆಕ್ಸ್ ಹಾಕಿರೋ ಸ್ಟೈಲ್ ನೋಡ್ರಿ ಒಂದು. ಗೈಸ್ ಹಂಗೂ ಹಿಂಗೂ ಮಾಡ್ಕೊಂಡು ನಾವು ಬಂದಿರೋದು ಎಲ್ಲಪ್ಪ ಅಂದರೆ ಮಂಡಿಗೆ ಬಂದಿದ್ದೀವಿ ನೋಡ್ರಿ ಗೈಸ್. ಮಂಡಿಗೆ ಯಾಕಪ್ಪ ಬಂದಿರೋದು ಅಂದರೆ ನಮ್ಮ ಫ್ರೆಂಡ್ ಬರತ್ತವನಲ್ಲ, ಅವನು ಬೈಕ್ ತಗೋತವನೆ, ಸೊ ಅದಕ್ಕೋಸ್ಕರ ಬಂದಿರೋದು. ಇಲ್ಲಿ ನೋಡ್ರಿ, ಯಮ ಶೋರೂಮ್ ಮುಂದೆನೇ ಕೂತಿದ್ದೀನಿ ನಾನು. ಅವನು ಒಳಗಡೆ ಏನೋ ಮಾತಾಡಕ್ಕೆ ಹೋಗವನೆ. ನಾನಿವತ್ತು ಮೈಸೂರಿಗೆ ಹೋಗ್ಬೇಕಿತ್ತು ಗೈಸ್ ವೀಡಿಯೋಸ್ ಮಾಡೋಕ್ಕೆ. ಬಟ್ ಇವನು ನನಗೆ ವೀಡಿಯೋ ಮಾಡಿಕೊಡು ಗಾಡಿದು ಅಂತ ಅಂದ್ಬಿಟ್ಟು ಕರ್ಕೊಬಂದವ ನನ್ನ. ಅವನು ಒಳಗಡೆ ಹೋಗಿ ಮಾತಾಡ್ತವನೆ. ಇನ್ನೂ ತಿಂಡಿ ಕೂಡ ಮಾಡಿಲ್ಲ ಗೈಸ್, ಹೊಟ್ಟೆ ಎಸಿತೈತೆ, ಊಟ ಮಾಡಬೇಕು ಹೋಗ್ಬೇಕಾದ್ರೆ. ಈಗ ಒಂದು ವೀಡಿಯೋ ಮಾಡಿಬಿಟ್ಟು ಹೋಗೋಣ. ಇವತ್ತು ಕಂಟೆಂಟು ಮ್ಯಾನೇಜ್ ಆಯ್ತದೆ ಅಂತ ಅನ್ಕೋತೀನಿ. ಯಾವುದೋ ಒಂದು 2 ವೀಡಿಯೋ ಐತೆ, ಅದನ್ನ ಬಿಡಬೇಕು ಇವತ್ತು. ಹೆಂಗೋ ಮಾಡಿಬಿಟ್ಬಿಡ್ತೀನಿ ಇವತ್ತು. ಇಲ್ಲಿ ನೋಡ್ರಿ ಗೈಸ್, ಏನಾರ ಮಾತಾಡ ಅಂದರೆ ರೋಡ್ ಪಕ್ಕ ಕುತ್ಕೊಬಿಟ್ಟಿದ್ದೀನಿ. ಹೆವಿ ವೆಹಿಕಲ್ಗಳು ಓಡಾಡ್ತವೆ. ಸೌಂಡು ಅಂದರೆ ಸೌಂಡು ಗೈಸ್, ವಾಯ್ಸೇ ಕರೆಕ್ಟಾಗಿ ಕೇಳಿಸ್ತಾ ಇಲ್ಲ ಅನ್ಕಲ್ರಿ. ಬರ್ರಿ ಗೈಸ್, ನಿಮಗೆ ಯಾವ ಗಾಡಿ ತಗೋತವನೆ ಅಂತ ತೋರಿಸ್ತೀನಿ ಬರ್ರಿ. ಗೈಸ್ ಕೊನೆಗೂ ಗಾಡಿ ತಗೋಬಿಟ್ಟ ನೋಡ್ರಿ ಗೈಸ್. ನೋಡ್ರಿ ಯಾವ ಗಾಡಿ ಅಂತ, R15. ಕಂಗ್ರ್ಯಾಚುಲೇಷನ್ಸ್. ಎಲ್ಲರೂ ಗಾಡಿ ತಗೋತವ್ರೆ, ನಾನು ಯಾವಾಗ ಗೈಸ್ ಗಾಡಿ ತಗೊಳ್ಳೋದು? ಈ ಬದುಕಿನ ಪಯಣಕ್ಕೂ ತಿರುವು ಇದೆ, ಈ ತಿರುವಲು ಏನು ಮಾಡೋಕ್ಕಾಗಲ್ಲ. ಟೈಮ್ ಬಂದಾಗ ನಾವು ತಗೋತೀವಿ. ಇವ್ರ ಟೈಮು ಇವಾಗ ತಗೊಂಡವ್ರೆ ಇವರು. ನೋಡ್ರಿ ಗಾಡಿ ಯಾವ ಥರ ಐತೆ, ವೈಟ್ ಕಲರು, R15 V4 ಗೈಸ್. ಇವನು ಗಾಡಿದು ಇದೆಲ್ಲ ಎಳ್ದವನಲ್ಲ ಸಿಗ್ ಅಂತ, ಅದೆಲ್ಲ ಹಿಂಗಿಂಗ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಒಂದು ಎಡಿಟ್ ಮಾಡಿ ಕೊಡಬೇಕಲ್ವಾ, ಸೊ ಹಾಗಾಗಿ ಹಿಂಗಿಂಗ್ ಮಾಡಿದ್ದೀನಿ. ಹಿಂಗಿಂಗ್ ಮಾಡಿಲ್ಲ ವೀಡಿಯೋನ, ಅದಕ್ಕೆ ಅದನ್ನ ಕರೆಕ್ಟಾಗಿ ಹಾಕಿಲ್ಲ. ಬೇಕಾದ್ರೆ ನೋಡ್ಕೊಳ್ರಿ, ಹಾಕ್ತೀನಿ ಈಗ. ಮತ್ತು ಇವಾಗ ಹೋಗ್ತಾ ಇದೀವಿ ಗೈಸ್. ನಾನು ಈ ಗಾಡಿ ಓಡಿಸ್ಕೋಗ್ಬೇಕು, ಅವನು ಈ ಗಾಡಿ ಓಡಿಸ್ಕೊ ಬರ್ತಾನೆ ಈಗ. ನೋಡ್ರಿ ಖುಷಿ ನೋಡ್ರಿ ಅವನಿಗೆ. ಮುಗುಳು ನಗೆ ಗೈಸ್. ಇವಾಗ ಹೋಗ್ತಾ ಇದೀವಿ, ಬರ್ರಿ ಗೈಸ್ ಹೋಗೋಣ. ಗೈಸ್ ಇವಾಗ ನಾವು ಗಾಡಿ ತಗೊಂಡು ಬಂದಿರೋದೆಲ್ಲಪ್ಪ ಅಂದರೆ ಈಗ ಅರ್ಕೆರೆಗೆ ಬಂದಿದ್ದೀವಿ ಗೈಸ್. ಅರ್ಕೆರೆಗೆ ಯಾಕೆ ಬಂದಿದ್ದೀವಿ ಅಂದರೆ ಈ ನನ್ನ ಮಗ ಫೋಟೋ ತಗೊಡು ಅಂತಿದ್ದ, ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಮತ್ತು ಗಾಡಿ ಬಗ್ಗೆ ಹೇಳೋದಾದ್ರೆ ಸಾಯಿಕಾಗಿದೆ ಮಾತ್ರ ಗಾಡಿ. ಅಂದರೆ ಅಟ್ರಾಕ್ಟ್ ಮಾಡ್ತದೆ, ಜನರನ್ನ ಬೇಗ ಅಟ್ರಾಕ್ಟ್ ಮಾಡ್ತದೆ ಗೈಸ್. ಈಗ ಎಲ್ಲ ಹುಡುಗಿರು ಕಾಲೇಜ್ ಹತ್ರ ಹೋಯ್ತಾ ಇರ್ತಾರೆ ಅನ್ಕೊಳ್ರಿ, ಹೋದ್ರೆ ಮಾತ್ರ ಬೆಂಕಿ ಅನ್ಕೊಳ್ರಿ. ಸೈಲೆನ್ಸರ್ ಒಂದು ಚೇಂಜ್ ಮಾಡಿಸ್ಬಿಟ್ರೆ ಸೌಂಡ್ ಬೆಂಕಿ ಅಂದರೆ ಬೆಂಕಿ, ಬಾಂಬ್ ಆಗೈತೆ ಗಾಡಿ ಮಾತ್ರ ಸಿಕ್ಸಿ. ಇನ್ನು ತುಂಬ ಆಲ್ಟ್ರೇಷನ್ ಮಾಡಿಸ್ತಾನಂತೆ ಇವನು. ಇವಾಗಲೇ ಮಾಡಿಸೋಲ್ಲ, ಸರ್ವಿಸ್ ಎಲ್ಲ ಆದ್ಮೇಲೆ ಮಾಡಿಸ್ತಾನಂತೆ. ಅವಾಗ ತೋರಿಸ್ತೀನಿ ಗಾಡಿ ಹೆಂಗಿರ್ತದೆ ಅಂತ. ಮತ್ತು ಈ ಕಡೆಯಿಂದ ಹಿಂಗೆ ಕಾಣುತ್ತೆ ನೋಡ್ರಿ. ಏನು ಅನಿಸ್ತದೆ ಅವನಿಗೆ ಗಾಡಿ ತಗೊಂಡು? ಖುಷಿ ಆಯ್ತಾಯ್ತಾ? ಈಗ ಖುಷಿ ಆಯ್ತಾ ಅವನಿಗೆ. ಅದಾದಮೇಲೆ ಕೆಲ್ಸಕ್ಕೆ ಹೋಗಿ ಕಟ್ಟಬೇಕಲ್ಲ, ಆವಾಗ ಕೂಗುತ್ತೆ. ಮತ್ತು ನಾವು ಬಂದಿರೋ ಪ್ಲೇಸು ಸೈಕಾಗೈತೆ ಅನ್ಕೊಳ್ರಿ. ಫುಲ್ಲು ಗ್ರೀನರಿ ನೋಡ್ರಿ. ನಮಗೆ ಏನಂದರೆ ಗ್ರೀನರಿ ಪ್ಲೇಸ್ ಇದ್ರೆ ಒಂಥರ ಏನೋ ನೆಮ್ಮದಿ ಥರ ಗೈಸ್. ಸೊ ಅದಕ್ಕೋಸ್ಕರ ನಾವು ಎಲ್ಲ ಕಡೆ ಹೋದ್ರೂ ಗ್ರೀನರಿಗೆ ಹೋಗೋದು. ಇದನ್ನ ಮಗ ವೀಡಿಯೋ ಮಾಡ್ಬೇಕಂದ್ಬಿಟ್ಟು ತೋರಿಸ್ತೀನಿ ನೋಡ್ರಿ.
ಇದು ವೈಟ್ ಕಲರ್ ಗಾಡಿ ಅಲ್ವಾ, ಅದಕ್ಕೆ ವೈಟ್ ಕಲರ್ ಬಟ್ಟೆನೇ ಇಕ್ಕೊಂಬಂದವ್ ನೋಡ್ರಿ. ವೈಟ್ ಕಲರ್ ಬಟ್ಟೆ, ಬ್ಲ್ಯಾಕ್ ಕಲರ್ ಪ್ಯಾಂಟು. ಇನ್ನೇನು ಗಾಯ್ಸ್ ಪಟಾಯಿಸ್ತಾ ಇರ್ತಾನೇನ್ರಿ, ಹುಡುಗಿ ಮೇಲೆ ಹುಡುಗಿ ಪಟಾಯಿಸ್ತಾ ಇರ್ತಾನೆ. ಹಾಂ ಮತ್ತು ಇನ್ನೊಂದೇನಪ್ಪ ಅಂದರೆ ಫೋನ್ ಹಾಕ್ತಾ ಕೂತವ್ರೆ ಯಾವಾಗಲೇ, ಬರಲ್ವಾ ವೀಡಿಯೋಗೆ ಅಂತ. ನಾನಿವತ್ತು ಹೋಗೋಕೆ ಆಯ್ತಿಲ್ಲ ಅಲ್ಲಿಗೆ. ಅಂದರೆ ಒಂದು ದಿನ ವ್ಲಾಗ್ ಮಾಡಿಲ್ಲ ಅಂದರೆ ಎಷ್ಟು ಇದಾಯ್ತದೆ ನೋಡ್ರಿ, ಎಷ್ಟು ಡಿಸಪಾಯಿಂಟ್ ಆಯ್ತದೆ ಅಂದರೆ. ನೆನ್ನೆ ನಾನು ವ್ಲಾಗ್ ಮಾಡಿಲ್ಲ, ಹಾಂ ಇವತ್ತೊಂದು ವ್ಲಾಗ್ನ ಇವತ್ತೇ ಬಿಡ್ಬೇಕಂದ್ರೆ ಎಷ್ಟು ಕಷ್ಟ ಆಯ್ತದೆ ಅಂದರೆ ಅಷ್ಟಿಷ್ಟು ಕಷ್ಟ ಆಗಲ್ಲ ಅನ್ಕೊಳ್ಳಿ ಗೈಸ್. ಒಂದಿನ 2 ವ್ಲಾಗ್ ಮಾಡೋದಿದೆ, ಹಿಂಗೆ ಆಯ್ತದೆ. ಬಟ್ ನಾವು ಕರೆಕ್ಟಾಗಿ ವ್ಲಾಗ್ ಮಾಡ್ಬೇಕಷ್ಟೇ. ನಾವು ಎಲ್ಲ ಕಡೆ ಜನರು ಇರೋ ಕಡೆ ನಾನಂತೂ ಮಾಡಲ್ಲ ಬಿಡ್ರಿ, ಒಂಥರ ಕ್ಲಿಯರ್ ಆಗೋಯ್ತದೆ. ನೋಡ್ರಿ ಗೈಸ್, ಈ ಗಾಡಿ ಹೆಂಗೈತೆ ಬಾಂಬಾಗಿ. ಇದು 155cc ಗಾಡಿ, ಇದು 125. ಬಟ್ ಅದು ಬೆಂಕಿ ಥರ ಓಡ್ತದೆ ಗೈಸ್. ಇವಾಗ ನಾನು ತೋರಿಸೋದಲ್ಲ, ಆ ಗಾಡಿ ಮಾತ್ರ ಹೆವಿ ಪ್ಲಾಸ್ಟಿಕ್ಕಾಗಿ ಓಡ್ತದೆ. ಮತ್ತು ಇದರಲ್ಲಿ ಏನೋ ನೇಮ್ ಗೀಮ್ ಎಲ್ಲ ಸೇವ್ ಮಾಡ್ಕೋಬೋದಂತೆ ಗೈಸ್. ಇಲ್ಲಿ ನಮ್ಮದು ಬರುತ್ತೆ, ವೆಯ್ಟ್ ಮಾಡಿರಿ. ನಮ್ಮದು ಬಂದರೆ ಗಾಡಿ ನಿಲ್ಲಿಸಿದ್ರೇ ಗೊತ್ತಾಗಬೇಕು ಇದು ಯಾರ ಗಾಡಿ ಅಂತ, ಆ ಥರ. ಬಟ್ ಲೇಟ್ ಆದ್ರೂ ಲೇಟೆಸ್ಟಾಗಿ ತಗೋತೀನಿ ಗೈಸ್. ನಮ್ಮ ಮನೇಲಿ ಕೇಳಿದ್ರೆ ಅಷ್ಟೇ ಚಪ್ಪಲಿ ತಗೊಂಡು ಡಟ್ಟಾಡ್ಸ್ಕೊ ಹೊಡೆದಾಕ್ಬಿಡ್ತಾರೆ. ನಮ್ಮ ಮಮ್ಮಿಗೆ ಕೇಳಿದ್ನಾ ಒಂದಿನ, ಗಾಡಿ ತಗೊಳಮ್ಮ, ಎಲ್ಲ ಗಾಡಿ ತಗೋತವ್ರೆ ಅಂತ. ಕೆಲ್ಸಕ್ಕೆ ಹೋಗ್ಬಿಟ್ಟು ತಿಕ್ಕಾ ಮುಚ್ಕೊಂಡು ಹೋಗಿ ದುಡ್ದುಬಿಟ್ಟು ತಗೊಂಡೋಗಿ EMI ಕಟ್ಟು ಅಂತ ಅಂದರು. ಆಗ ಏನು ಅನಿಸ್ತು ಅಂದರೆ ಗಾಡಿನೇ ಬೇಡ ಬಿಡು ಅನಿಸ್ಬಿಡ್ತು. ಕೆಲ್ಸಕ್ಕೆ ಹೋಗೋದಂದರೆ ಗಾಡಿನೇ ಬೇಡ ಅಲ್ವಾ, ಅದಕ್ಕೋಸ್ಕರ ಗಾಡಿನೇ ಬೇಡ ಅಂತ. ಮತ್ತು ನಾವು ಸ್ಕೂಲಲ್ಲಿ ಇರ್ಬೇಕಾರೆಲ್ಲ ಗೈಸ್ ಇಲ್ಲೇ ಅನ್ಕಡ್ರಿ ಈಜು ಹೊಡಿತಾ ಇದ್ದಿದ್ದು, ಹೆವಿ ಅಂದರೆ ಹೆವಿ ಈಜು ಹೊಡಿತಾ ಇದ್ದೋ. ಇಲ್ಲಿ ಎಲ್ಲಿ ನೋಡ್ರಿ, ಇದೇ ಪ್ಲೇಸ್ಗೆ ಬರ್ತಾಯಿದ್ದು ನಾವು ಈಜು ಹೊಡಿಯೋಕ್ಕೆ. ಸ್ಕೂಲ್ ಬಂಕ್ ಹಾಕು ಬಂದು ಈಜೋಡಿ. 8th 9th 10th ಹೇಳ್ತಿರೋ ಕತೆ ನಾನು ಇವಾಗ. 1 hour later. ಗೈಸ್ ನನ್ನ ಮಗಂದು ಒಂದೊಂದಲ್ಲ ಗೈಸ್ ರೋದ್ನೆ. ಅಲ್ಲಿಂದ ಅರ್ಕೆರೆಯಿಂದ ಕರ್ಕೊಬಂದವನು ಈಗ ದೊಡ್ಡಪಾಳಿಕೆ. ಯಾಕಪ್ಪ ಅಂದರೆ ಗದ್ದೆ ಉಳಿಸ್ಬೇಕಂತ ಇವನು, ಅದಕ್ಕೆ ಕರ್ಕೊಬಂದವನು ಇಲ್ಲಿ. ಏಯ್ ಪಾರ್ಟಿ ಇಲ್ಲ ಏನಿಲ್ಲ, ಒಂದು ಪಾರ್ಟಿ ಕೊಡ್ಸಿಲ್ಲ ಗೈಸ್, ಒಂದು ಪಾರ್ಟಿ ಕೊಡ್ಸಿಲ್ಲ. ನೀನು ಪಾರ್ಟಿ ಕೊಡ್ಸೋ, ಪಾರ್ಟಿ ಕೊಡ್ಸೋವರೆಗೂ ಇದನ್ನ ಹೇಳ್ತಾ ಇರ್ತೀನಿ. ಇವನಿಗೆ 2000 ಸಬ್ಸ್ಕ್ರೈಬರ್ಸ್ ಹಾಕಿ ಪಾರ್ಟಿ ಕೊಡಿಸ್ತೀನಿ. 2000 ಆಗೋಯ್ತಾರೆ, ಬೇಗ ಮಗ ಮಾಡಿಸು, ಮಾಡಿ ಕೊಡಿಸ್ತೀನಿ. ಈ ಥರ ಚಾಲೆಂಜ್ ಆಗ್ತಾವೆ ಅಂದರೆ ನೀವು ಮಾಡಲೇಬೇಕು ಗೈಸ್. ಸಬ್ಸ್ಕ್ರೈಬ್ ಮಾಡಿರಿ, ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಗೈಸ್. ಮತ್ತು ಇಲ್ಲಿ ನೋಡಿರಿ, ಸುತ್ತ ಗದ್ದೆ ಐತೆ ಅಲ್ವಾ, ನೋಡಿರಿ ಸುತ್ತ ಗದ್ದೆ ಐತೆ. ಬಟ್ ಇಲ್ಲಿ ನೋಡಿರಿ ಒಂದೇ ಒಂದು ದೇವಸ್ಥಾನ ಐತೆ ಗೈಸ್. ಯಾವ ದೇವಸ್ಥಾನ ಇದು? ಬೋರಪ್ಪನ ದೇವಸ್ಥಾನ. ನಮ್ಮ ಮನೆ ದೇವರು. ನಮ್ಮದು ದೊಡ್ಡ ದೇವಸ್ಥಾನ ಇಲ್ಲಿರೋದು. ಮಾಮೂಲಿ ನಮ್ಮದು ಅವತ್ತು ಶೂಟಿಂಗ್ ಪ್ಲೇಸ್ ಅಂದ್ಬಿಟ್ಟು ಕರ್ಕೋಗಿದ್ನಲ್ಲ, ಅದೇ ನಮ್ಮದು ಮನೆ ದೇವರು. ಈಗ ಎಲ್ಲಿಗೆ? ಈಗ ಮನೆಗೆ. ಯಾಕೆ ಮನೆಗೆ? ಇನ್ನೇನು ಕೆಲಸ ಇವಾಗ? ಅದೇನೋ ಗದ್ದೆ ಉಳಿಬೇಕಂತಲ್ಲ, ಗದ್ದೆ ಉಳಿದು ಕ್ಯಾನ್ಸಲ್ ಆಯಿತು, ನಾಳೆ ಹೊಡಿಯುವ ಅಂತ. ಹಾಂ ನೋಡ್ರಿ, ನಾಳೆ ಅಂತೆ. ಜನ್ಮಕ್ಕೆ ಹೋಗೋ ಗೈಸ್. ಮಂಡ್ಯ ಆಯಿತು, ಗಾಡಿ ತಗೊಂಡಿದ್ದಾಯ್ತು, ಅರ್ಕೆರೆ ಆಯಿತು, ಇವ್ರ ಊರಾಯಿತು, ಇವ್ರ ಗದ್ದೆ ಆಯಿತು. ಇವಾಗ ಪುನಃ ಪಟ್ನಕ್ಕೆ ಕರ್ಕೊ ಹೋಯ್ತವನೆ ಗೈಸ್. ಇವಾಗ ಶ್ರೀರಂಗಪಟ್ಟಣಕ್ಕೆ ಕರ್ಕೊಬಂದವ್ ನೋಡ್ರಿ ಗೈಸ್. ಇಲ್ಲಿ ಸ್ಟೇಡಿಯಂ ಹತ್ರ ಕರ್ಕೊಬಂದವನೆ. ಈಗ ಏನೋ ಮಾಡಬೇಕು ನಾನು ಅಂದ್ಬಿಟ್ಟು ಕರ್ಕೊಬಂದವನೆ. ಮತ್ತು ಇಲ್ಲಿ ನೋಡ್ರಿ ಗೈಸ್ ಯಾರವ್ರೆ ಅಂತ, ನಮ್ಮ ದರ್ಶವನೇ. ಇನ್ನೊಂದೇನಂದರೆ ತುಂಬ ಜನ ಅನ್ಕೊಬಿಟ್ಟಿರ್ತೀರ ನಾನು ದರ್ಶನೂ ಮಾತಾಡ್ಸ್ತಾ ಇಲ್ಲ, ಜಗಳ ಆಡ್ಕೊಬಿಟ್ಟಿದ್ದೀವಿ, ಅದಕ್ಕೆ ಒಟ್ಟಿಗೆ ರೀಲ್ಸ್ ಮಾಡ್ತಾಯಿಲ್ಲ ಅಂತ. ಹಂಗೇನಿಲ್ಲ ಗೈಸ್, ಇವನು ಕೆಲಸದ ಮೇಲೆ ಎಲ್ಲೆಲ್ಲೋ ಹೋಯ್ತಿದ್ದ, ಅದಕ್ಕೆ ನಾನು ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ರೀಲ್ಸ್ ಮಾಡ್ತಾಯಿದ್ದೆ. ಹಾಗಾಗಿ ರೀಲ್ಸ್ ಮಾಡೋಕ್ಕಾಗಿರಲಿಲ್ಲ. ಮಾತಾಡ್ಸೋದು ಅವೆಲ್ಲ ಏನಿಲ್ಲ ಗೈಸ್, ಮಾತು ಬಿಡೋದು ಆ ಥರ ಏನು ದೊಡ್ಡ ಕತೆಗಳಿಲ್ಲ ನಮ್ಮದು. ಈಗ ಇವನೇನೋ ಹೂನಾರ ತಗೋಬೇಕಂತೆ, ಹೂನಾರ ತಗೊಳ್ಳಿ. ಎಷ್ಟೊತ್ತಿಗೆ ಹೂನಾರ ತಗೊಳ್ಳೋದು ನೀನು? 6 ಗಂಟೆಗೆ. ಹಾಂ 6 ಗಂಟೆ ಇಲ್ಲೇ ಪೇಚಾಡಿಸ್ತಾನೆ. A few moments later. ಗೈಸ್ ಇವಾಗ ಹೂನಾರ ತಗೊಬಂದು ಇಲ್ಲಿ ನೋಡ್ರಿ, ರೆಡ್ ಕಲರ್ ಹೂನಾರ. ಬಿಕಾಸ್ ಅವ್ರದ್ದು ಗಾಡಿ ವೈಟ್ ಅಲ್ವಾ, ಅದಕ್ಕೆ ರೆಡ್ ಕಲರ್ ಹೂನಾರ ತಗೊಬಂದಾನೆ. ಈಗ ನಮ್ಮ ಮನೆಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದಾರೆ. ಇವರು ಅಳು ಬರ್ತೈತೆ ಕಣೋ, ತುಂಬ ಅಳು ಬರ್ತೈತೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ ನೀನು. ಗೈಸ್ ಮತ್ತೆ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗು ಚೆನ್ನಾಗಿದ್ದ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಈಗ ಹೋಗಿ ಮಸ್ತಾಗಿ ಊಟ ಮಾಡಬೇಕು. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮಸ್ತಾಗಿ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್ ಗೈಸ್.